ಇದು ಸೂರ್ಯ ಫೈನಾನ್ಸ್ ರೀ. ಸೂರ್ಯ ಫೈನಾನ್ಸ್ ಅವ್ರಿಗೆ ನಾವು ದುಡ್ಡು ಕಟ್ಟಿಲ್ಲ ಸಲಾಗ್ರಿ. ಅವರು ನಮ್ಮ 50,000 ತೊಗೊಂಡ್ರಿ. 50,000ದಾಗ ಅರ್ಧ ಕಟ್ಟಿರಿ, ಇನ್ನು ಅರ್ಧ ಉಳ್ದಿತ್ತು ರೀ. ಅದರ ಉಳಿದಾಗೆ ನಮ್ಗೆ ಹೊರಗೆ ಇದು ಮಾಡಿ ಕೀಲಿ ಹಾಕ್ಯಾರಿ ಬಾಕ್ಲ. ನಮ್ಗೆ ಒಂದು ಮಾತು ಕೇಳ್ಬೇಕ್ರಿ, ನಾವು ಕೀಲಿ ಹಾಕ್ತೀವಿ ರೀ, ನೀವು ಫೈನಾನ್ಸ್ ಕಟ್ತಾರೆ ಇಲ್ಲ ಅಂತ ಕೇಳ್ಬೇಕಲ್ರಿ ಅವ್ರು. ಕೇಳಿರೋದ ನಮ್ಮ ಇವತ್ತು ನಮ್ಮ ಮಗನಾಗಿನ ಪೂರ ಆರಾಮಿಲ್ಲ ರೀ. ಮಗನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ರೀ? ಈ ಕೀಲಿ ಹಾಕಿದ್ರೆ ದವಾಖಾನೆಗೆ ಕರ್ಕೊಂಡು ಹೋಗಿ, ಇಲ್ಲಂತ ಇಲ್ಲಿ ನಮ್ಮ ಹೊರಗೆ ಕುಂದಿರ್ಬೇಕಲ್ರಿ ತಂದು. ಅದು ಹಂಗಂದ್ರೆ ನೋಡಿ ನೀ ಸ್ವಲ್ಪ ಕೀಲಿ ಆದಂತಂದು ಭಾಳ ಇದಾಯ್ತು ನಮ್ಗೆ ಇದು ಏನಿಲ್ಲ. ನಮ್ಮ ಮಗನಿಗೆ ನಮ್ಗೆ ಹೆಂಗೆ ತೋರಿಸ್ಬೇಕು ರೀ. ತೋರಿಸಿ ಈಗ ಹೆಂಗೆ ಮಾಡ್ಬೇಕು ಸತ್ತಂದೇನು ಅವ್ರು ಕೊಡ್ತಾರೆ ನಮ್ಗೆ. ಹಾಂ ಮತ್ತು ಏನಂದಿಲ್ಲ, ಕಟ್ಟಬೇಕು ನಮ್ಗೆ ರೊಕ್ಕ ಕಟ್ಟಬೇಕಂತ. ನೀವು ಜೀವ ಹೊಡೆದು ಸಾಯೋರಿ, ನೀವು ಸತ್ತೋಗ್ರಿ ಅಂತ ಕಟ್ಟಬೇಕಂತಾರೆ ರೀ. ಈಗ ನಾವು ಮುಂದೆ ಹೆಂಗೆ ಹೋಗ್ಬೇಕು ಸರ್? ಹಾಂ ಕೀಲಿ ಹಾಕಿರೋ ಹೇಳಿಲ್ಲ ರೀ ಅವರು. ಕೀಲಿ ಹಾಕ್ಲ ನಂಗೆ ಹೇಳೋದೇ ಕೀಲಿ ಹಾಕಿರಿ ಅವರು. ನಾವು ಹೆಂಗೆ ಮಾಡ್ಬೇಕು, ನಾವು ಹೆಂಗೆ ಹೋಗ್ಬೇಕು ಮುಂದಕ್ಕೆ ಅಂತ ಏನಿಲ್ಲ ಸರ್. ನಮ್ಗೆ ಏನಿಲ್ಲ, ನಮ್ಗೆ ನ್ಯಾಯ ಬೇಕು. ನಮ್ಗೆ ಬಾಕ್ಲಕ್ಕೆ ತೆರಿಬೇಕು ರೀ. ನನ್ನ ಮಗನಿಗೆ ಹುಷಾರಾಗ್ಬೇಕು ರೀ. ಗೀತಾ. ಇವತ್ತು ಯಾದಗಿರಿ ತಾಲೂಕಿನಲ್ಲಿ ಯಡ್ಡಳ್ಳಿ ಗ್ರಾಮದಲ್ಲಿ ಒಬ್ಬ ದಲಿತ ಮಹಿಳೆ ಕುಟುಂಬದ ಮೇಲೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಎಂಬ 1 ಮೀಟ್ರ್ ಬಡ್ಡಿ, ವಾರದ ಬಡ್ಡಿ ಅಂತೇಳಿ ದಿನನಿತ್ಯ ಜನರು ಪೊಲೀಸ್ ಸ್ಟೇಷನ್ಗಳಿಗೆ ಅಲ್ಲಿದ್ದು ದೂರು ಸಲ್ಲಿಸಿದ್ರು ಕೂಡ ಯಾವುದೂ ಕ್ರಮ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಮೈಕ್ರೋ ಫೈನಾನ್ಸ್ಗಳಲ್ಲಿ ಈ ರೀತಿ ಇದು ಮಾಡಬಾರ್ದು ಮತ್ತು ದಬ್ಬಾಳಿಕೆಗಳು ಮತ್ತು ಒತ್ತಾಯ ಮಾಡಬಾರ್ದು ಅಂತೇಳಿ RBI ನಿಯಮದ ಪ್ರಕಾರ ನಡ್ಕೊಂತ ಇಲ್ಲ ಅಂತೇಳಿ ಅಂಥವ್ರ ಮ್ಯಾಗೆ ಕ್ರಮ ತೊಗೋಬೇಕಂತ ಮುಲಾಜಿಲ್ಲದಂಗೆ ರಾಜ್ಯ ಸರ್ಕಾರ. ಆದರೂ ಕೂಡ ಇಂಥ ಪ್ರಕರಣಗಳು ಹೆಚ್ಚಾಗ್ತಿದೆ. ಇವತ್ತು ಯಡ್ಡಳ್ಳಿ ಗ್ರಾಮದಲ್ಲಿ ಒಬ್ಬ ಬೆಂಗಳೂರು ಮಹಿಳೆ ಆ ಮೈಕ್ರೋ ಫೈನಾನ್ಸ್ಗೆ ನಂದು ಊರು ಬಿಟ್ಟಿದ್ರು. ಮತ್ತು ತಿರ್ಗಾ ಒಂದು ಮಗುನ ಕಾಯಿಲೆಯಿಂದ ಕಿಡ್ನಿಗಳು ವೈಫಲ್ಯದಿಂದ ಹಾಸ್ಪಿಟ್ಲ್ ಅಡ್ಮಿಟ್ ಆದರೂ ಕೂಡ ಮನೇಲಿ ಉಳ್ಕೊಳ್ಳೋಂಥ ಪರಿಸ್ಥಿತಿ, ಮನೆಗೆ ಬೀಗ ಹಾಕಿ ಹೋಗ್ತಾರೆ ಒಬ್ಬ ಮೈಕ್ರೋ ಫೈನಾನ್ಸ್ ಅಂದ್ರೆ. ಯಾವ ಕಾನೂನು ಎಲ್ಲಿದೆ? ಈ ಕಾನೂನು ಪ್ರಕಾರ ಏನಾಗಲ್ಲ. ಒಬ್ಬ ದಲಿತ ಕುಟುಂಬದವರು ಈ ಟೈಪ್ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ಯಾವ ಮುಲಾಜಿ ಇರ್ತದೆ? ಪೊಲೀಸ್ ಮೊದಲು ಸ್ವಯಂ ಬಿಟ್ಟು ಕೇಸ್ ಮಾಡಬೇಕು. ಕೇಸ್ ಮಾಡಿ ಯಾವುದೇ ಫೈನಾನ್ಸ್ಗಳು ಇದ್ದಾವೆ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಮುಲಾಜಿಲ್ಲಾರ್ದಂಗೆ ಕ್ರಮ ತೊಗೋಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ನಾವು ಎಲ್ಲ ಸಮುದಾಯ, ಯಾವುದೇ ಸಮುದಾಯ ಇರಲಿ, ಇವತ್ತು ದಲಿತ ಸಮುದಾಯ ಇರಲಿ, ಬೇರೆ ಸಮುದಾಯ ಇರಲಿ, ಒಬ್ಬ ಮಾನವೀಯತೆಯನ್ನು ಮೊದಲು ಎತ್ತಿಡಿಯುವಂಥ ಕೆಲಸ ಆಗಬೇಕು. ಇವತ್ತು ಮಾನವೀಯತೆಯನ್ನು ಮೈಕ್ರೋ ಫೈನಾನ್ಸ್ ಮೇಲೆ ಇಲ್ಲ ಅಂತ ಹೇಳಕತ್ತೀನಿ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಲಾಜಿಲ್ಲಾರ್ದಂಗೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತೊಗೋಬೇಕು. ಕ್ರಮ ತೊಗೊಳ್ಳಿಲ್ಲ ಅಂತಂತಂದ್ರೆ ನಾಳೆ ಬೆಳಗ್ಗೆ ಗ್ರಾಮೀಣ ಜಿಲ್ಲೆಗೆ ಭೇಟಿ ಕೊಡ್ತಿದ್ದಾರೆ. ಇದರ ಬಗ್ಗೆ ದೂರು ಸಲ್ಲಿಸ್ತೀವಿ ಮತ್ತು ಇದರ ಬಗ್ಗೆ ಕ್ರಮ ತೊಗೊಳಕ್ಕೆ ಮುಂದೆ ಆಗ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. TN ಭೀಮು ನಾಯಕ್, ಕರವೇ ಜಿಲ್ಲಾಧ್ಯಕ್ಷರು, ಯಾದಗಿರಿ.